ರಾಜ್ಯದಲ್ಲಿ ಸಿಎಂ ಕುರ್ಚಿ ಕಾದಾಟ ಜೊತೆಗೆ ಕೆಲವೊಂದಷ್ಟು ನಾಯಕತ್ವದ ಗೊಂದಲದ ನಡುವೆ ಶಾಸಕರು ವಿದೇಶಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಕೆಲ ಗೊಂದಲಕ್ಕೆ ಮದ್ದರಿವ ಕೆಲಸವನ್ನ ಹೈಕಮಾಂಡ್ ಕೂಡ ಮಾಡ್ತಿಲ್ಲ. ಬಟ್ ಈ ಒಂದು ಕನ್ಫ್ಯೂಷನ್ ಮಧ್ಯೆ ಶಾಸಕರು ವಿದೇಶಿ ಪ್ರವಾಸ ಮಾಡ್ತಿದ್ದಾರೆ. ಶಾಸಕರ ತಂಡದಲ್ಲೇ ಕೆಲವು ಭಿನ್ನಾಭಿಪ್ರಾಯ ಮೂಡಿದ್ಯಾ? 21 ಜನರ ಪೈಕಿ ಕೇವಲ 11 ಜನ ಮಾತ್ರ ಪ್ರಯಾಣ ಬೆಳೆಸಿರೋದು. ಉಳಿದವರು ವೀಸಾ ಸಮಸ್ಯೆ ಇದೆ ಅನ್ನೋದಾಗಿ ನೆಪ ಹೇಳಿದ್ದಾರೆ. ಇನ್ನು ಕೆಲವರು ಟ್ರಿಪ್ ಕೈಗೊಳ್ಳಬೇಕಾ? ಈ ಕನ್ಫ್ಯೂಷನ್. ಹೀಗಾಗಿ 2 ಹಂತದಲ್ಲಿ ಪ್ರವಾಸ ಮಾಡೋದಕ್ಕೆ ಲೆಕ್ಕಾಚಾರ ಮಾಡಿಕೊಳ್ಳಲಾಗಿದೆಯಂತೆ. ಸಚಿವ ಕೆ ವೆಂಕಟೇಶ್, ಶಾಸಕರಾದ ರಾಘವೇಂದ್ರ ಹಿಟ್ನಾಳ್, ಬಸನಗೌಡ ದದ್ದಲ್ ಹಾಗೆ ಬಸನಗೌಡ ತುರುವಿಹಾಳ್ ಇವರ ಜೊತೆಗೆ ಅಲ್ಲಮಪ್ರಭು ಪಾಟೀಲ್, ಎಆರ್ ಕೃಷ್ಣಮೂರ್ತಿ ಸೇರಿದಂತೆ ಹಲವರು ಪ್ರವಾಸದಿಂದ ದೂರ ಉಳ್ಕೊಂಡಿದ್ದಾರೆ. ಮೊದಲಿಗೆ ಪ್ರವಾಸದ ವಿಚಾರ ಬೆಂಕಿಯಲ್ಲಿ ಅರಳಿದ ಹೂವಿನ ರೀತಿ ಸೌಂಡ್ ಮಾಡಿದ ಹೊತ್ತಿನಲ್ಲಿ ಸುಮಾರು 21 ಶಾಸಕರ ಹೆಸರು ಸೇರಿದಂತೆ ಎಂಎಲ್ಸಿಗಳ ಹೆಸರು ಕೂಡ ಕೇಳಿ ಬಂದಿತ್ತು. ಬಟ್ ನಮಗೆ ವೀಸಾ ಸಮಸ್ಯೆ ಇದೆ ಅಥವಾ ಹೋಗೋದಕ್ಕಾಗೋದಿಲ್ಲ, ಕುಟುಂಬಸ್ಥರ ಸಮಸ್ಯೆ, ಅದು ಇದು ಅಂತೆಲ್ಲ ಹೇಳಿದ್ರು. ಸೊ ಹಾಗಾಗಿ 2 ಹಂತದಲ್ಲಿ ಏನಾದರೂ ಪ್ರವಾಸ ಮಾಡೋದಕ್ಕೆ ಲೆಕ್ಕಾಚಾರ ಆಗಿದೆಯಾ ಅನ್ನುವಂತಹ ಕೆಲ ಡೌಟ್ಗಳು ಉದ್ಭವಿಸ್ತಾ ಇರೋದು. ನಾಯಕತ್ವ ಗೊಂದಲ ಇಲ್ಲ. ನಮ್ಮಲ್ಲಿ ಏನು ಇಬ್ರು ಆರಾಮ್ ಅವ್ರ ಮನ್ಯಾಗ ಅವ್ರು ಊಟ ಮಾಡಿ ಬಂದ್ರೆ ಇವ್ರ ಮನೆಗೆ ಊಟ ಮಾಡಿ ಹೈಕಮಾಂಡ್ ಹೇಳಿದ್ ಕೇಳ್ತೀನಿ. ಏನ್ ನಾಯಕ ಏನೂ ಗೊಂದಲ ಇಲ್ಲ. ಇದು ನಿಮ್ಮ ವೈಯಕ್ತಿಕ ವೈಯಕ್ತಿಕ ನಮಗಂತೂ ಇವತ್ತಿನ ನೀವು 1 ವರ್ಷ ಆಯ್ತು ನಾಯಕತ್ವ ಗೊಂದಲ. ನೀವು ಹೇಳ್ತಾ ಇದ್ದೀರಿ ಏನಾದ್ರು ಆಗ್ಯದ? ಗುಂಪುಗಾರಿಕೆ ಆಗ್ಯದ? ಏನೂ ಇಲ್ಲ. ನೋಡ್ರಿ, ಹೈಕಮಾಂಡ್ ಏನ್ ಹೇಳ್ತಾರ ಕೇಳ್ತಾ ಇಬ್ರು ಒಪ್ಕೊಂಡ್ರ ನಮ್ಮ ನಾಯಕರುಗಳು. ಇದ್ರಾಗ ಏನ್ ನಾಯಕತ್ವ ಗೊಂದಲ ಅದ? ಏನೇನು ಗೊಂದಲ ಇಲ್ಲ. ವಾರಂಟ್ ವೈಯಕ್ತಿಕ ಹೋಗ್ಬೋದು, ಅದು ಅವ್ರ ಫ್ಯಾಮಿಲಿ ಹೋಗ್ತಾರೆ. ಏನು ಗೊತ್ತಾಗಿಲ್ಲ ನನಗೆ. ನಾನು ಹೋಗ್ತೇನೆ, ಫ್ಯಾಮಿಲಿ ಹೋಗ್ತೇನೆ. ನಿಮ್ಮ ಜೊತೆ ಇನ್ನೊಂದು 25 ಜನ MLA ಗಳು ಕೂಡ ಅವ್ರು ಯಾರ್ಯಾರು ಬರ್ತಾರೆ ನನಗೆ ಗೊತ್ತಿಲ್ಲ. ನಾನು ವೈಯಕ್ತಿಕ